ಟು ಪ್ರಣೀತಾ ಸುಷ್ಮಾ ಚಾನಲ್. ನನ್ನ ಚಾನಲ್ಗೆ ಯಾರಾದರೂ ಜಾಯಿನ್ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಜಾಯಿನ್ ಆಗ್ತೀರಾ ನೋಡೋಣ. ಯಾರೆಲ್ಲ ಜಾಯಿನ್ ಆಗ್ತೀರಾ ನೋಡೋಣ. ಹಾಯ್. ಯಾರು ಜಾಯಿನ್ ಆಗಿಲ್ಲ ಅನ್ಸುತ್ತೆ. ನಾನು ಇವತ್ತು ಲೈವ್ ಬಂದಿರೋದು ಇವತ್ತು ಸೋಮವಾರದ ವಿಶೇಷ ಏನಿರ್ಬೋದು ವಿಶೇಷ? ಸೋಮವಾರ ಅಂದ್ರೆ ಶಿವನ ಆರಾಧ್ಯ ದೇವ. ನಾವು ಶಿವನ್ ಬಗ್ಗೆ ಮಾತನಾಡೋಣ. ಶಿವನು ವಿಷವನ್ನು ಏಕೆ ಕುಡಿದನು? ಅವನು ನೀಲಕಂಠ ಏಕೆ ಆದನು? ಯಾವ ತರ ಆದನು? ಏನಾದ್ರೂ ಗೊತ್ತಿದೆಯಾ ನಿಮ್ಗೆ? ಅದ್ರ ಬಗ್ಗೆ ನಾನು 2 ನಿಮಿಷ ಅಷ್ಟೇ ಮಾತಾಡ್ತೀನಿ. ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ ಅಷ್ಟೇ. ದೇವರು ಮತ್ತು ಅಸುರರು ದೇವರು ಮತ್ತು ಅಸುರರು ಕ್ಷೀರಸಾಗರವನ್ನು ಮಥಿಸುತ್ತಿರುವಾಗ ಮೊದಲು ಭಯಂಕರವಾದ ಹಾಲಾಹಲ ವಿಷವನ್ನು ಹೊರಬಂತು. ಆ ವಿಷದಿಂದ ಇಡೀ ಲೋಕವೇ ನಾಶವಾಗುವ ಪರಿಸ್ಥಿತಿ ಉಂಟಾಯಿತು. ಆಗ ಎಲ್ಲರ ರಕ್ಷಣೆಗಾಗಿ ಶಿವನು ಆ ವಿಷವನ್ನು ಕುಡಿದನು. ಆದರೆ ಪಾರ್ವತಿ ದೇವಿಯವರು ವಿಷವು ದೇಹದೊಳಕ್ಕೆ ಹೋಗದಂತೆ ಶಿವನ ಕಂಠವನ್ನು ಹಿಡಿದರು. ಆದುದರಿಂದ ವಿಷ ಕಂಠದಲ್ಲಿಯೇ ಉಳಿದಿರುವುದರಿಂದ ಶಿವನ ಕಂಠ ನೀಲಿ ಬಣ್ಣವಾಯಿತು. ಆ ಕಾರಣದಿಂದ ಶಿವನಿಗೆ ನೀಲಕಂಠ ಎಂಬ ಹೆಸರು ಬಂದಿತು. ಯಾರೆಲ್ಲ ಲೈವ್ ಜಾಯಿನ್ ಆಗ್ತಾ ಇದ್ದೀರಾ ಸ್ವಲ್ಪ ಆಯ್ ಅಂತ ಮೆಸೇಜ್ ಮಾಡಿ, ಇಲ್ಲ ಅಂದ್ರೆ ಕಮೆಂಟ್ ಮಾಡಿ. ಹರ ಹರ ಮಹಾದೇವ ಅಂತ